ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ನಾನು ಈಗ FRP ಯಾರು ನಿಗದಿ ಮಾಡಿರೋದು ಅಂತ ಹೇಳ್ತಾ ಇದ್ದೇನೆ. ರೈತರಿಗೆ ಬಹುಶಃ ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ನೀವು ಕೊಡಬೇಕು. ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಏನು 3 ವರ್ಷದಿಂದ ಅಂದರೆ 3 ವರ್ಷದಿಂದಲ್ಲ, ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRPನ? ಒಬ್ಬರು ಕೊಡೋಣ ಲಿಸ್ಟ್. ಈಗ ನಮ್ಮ ಬಿಜಾಪುರದಲ್ಲಿ ನಾನು ಕೊಡ್ತೀನಿ 3000ದಿಂದ 2800ವರೆಗೆ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲಾಸ್ಟ್ ಇಯರ್. ನೋಡಪ್ಪ ಕೇಳ್ರಿ, ಇಲ್ಲಿ ಮೈನಸ್ ಇದು ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್ ನೀವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು 3550 ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೋಡಿ, ನೀವು ಎಲ್ಲಾ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಇಂಪ್ಲಿಮೆಂಟೇಷನ್ ಅಷ್ಟೇ ನಮ್ದು. ಯಾರು ಸ್ಪಂದಿಸಲಿಲ್ಲ? ನಾನು ಶಿವಾನಂದ ಪಾಟೀಲ್ ಎಲ್ಲ ಮಾಡಿದ್ದಾರೆ. ಶಿವಾನಂದ ಪಾಟೀಲು ಸಕ್ಕರೆ ಮಂತ್ರಿಗಳು ಎಲ್ಲರೂ ಮಾಡಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲ ಕೇಳ್ರಪ್ಪ. ಇಲ್ಲಿ 10.25 ರಿಕವರಿ, ಶೇಕಡ ರಿಕವರಿ 10.25 ಇದ್ದರೆ 3550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ಲ, ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRPನ. ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ. ಆಮೇಲೆ ಸಕ್ಕರೆ ಬೆಲೆ 2019ರಲ್ಲಿ 31 ರೂಪಾಯಿ ಇತ್ತು. ಇಲ್ಲಪ್ಪ, 3200 ರೂಪಾಯಿ ಕೊಡ್ತೀವಿ. ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆನ. 3200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಇವ್ರ ಜೊತೆ ಮಾತಾಡುವಾಗ ನೀನು ಯಾಕೆ ಮಧ್ಯೆ ಮಾತಾಡ್ತೀಯ? FRP ಫಿಕ್ಸ್ ಮಾಡೋರು ಅವರು. FRP ಫಿಕ್ಸ್ ಮಾಡೋರು ಯಾರ್ರಿ? ಈಗ 3200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದೀವಿ. ಅವ್ರಿಗೆ ಒಪ್ತಿಲ್ಲ. ಅವರು 3500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ದೇ ಯಾರು ಹೇಳ್ದವ್ರು 2900? ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1000 rupees. ಡೋಂಟ್ ಗೆಟ್ ಕನ್ಫ್ಯೂಸ್. ಇವ್ರು ಮಾತಾಡ್ತಾವ್ರೆ. ಏನ್ ಹೇಳಿ? ರಿಕವರಿ ಮೇಲೆ ಅಪ್ಪ ಕೊಡೋದು. ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ? ಕೇಳಪ್ಪ, ಇಲ್ಲಿ 13-14ರಲ್ಲಿ 13-14 ಕೇಳಪ್ಪ ಇಲ್ರಿ, ಕೇಳ್ರಿ ಇಲ್ಲಿ
ನೀವು ಹೇಳೋಕ್ಕೂ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ. ನೀವು ತಾರೀಖು 13-14ರಲ್ಲಿ ನಾನೇ ಚೀಫ್ ಮಿನಿಸ್ಟರ್ ಇದ್ದೆ. ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟರ್ ಇದ್ದರು. ಅಲ್ಲಿ ಬೆಳಗಾಂನಲ್ಲಿ ಒಂದು ಚಳುವಳಿ ನಡೀತು. ಚಳುವಳಿ ನಡೆದು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಆಗ ನಾನೇನು ಮಾಡಿದೆ, ನಿಗದಿ ಮಾಡಿದೆ, 300 ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು. ಅದು ಅಡ್ವೈಸರಿ ಪ್ರೈಸ್ ಅಲ್ಲ, ಒನ್ ಟೈಮ್ ಸೆಟ್ಲ್ ಮಾಡೋಕ್ಕೋಸ್ಕರವಾಗಿ ಕೊಟ್ಟಿದ್ದದು. ಹಾಗಾದರೆ ಬಿ ಜೆ ಪಿಯವ್ರು ಕೊಟ್ಟಿದ್ರ ಅಡ್ವೈಸರಿ ಪ್ರೈಸಾ? ಹಾಂ, ಎಲ್ಲಿ, ಯಾವಾಗ ಕೊಟ್ಟಿದ್ರಪ್ಪ? ಇಲ್ಲ, ಕೊಡು ಆರ್ಡರ್ಸ್ ಕೊಡು, ನಾನು ನೋಡ್ತೀನಿ. ನಾಳೆ ಚರ್ಚೆ ಮಾಡಕ್ಕೆ ಕೊಡಪ್ಪ, ಅದನ್ನು ಕೂಡ ಚರ್ಚೆ ಮಾಡಕ್ಕೆ ಮಾಡ್ತೀವಿ ನಾವು. ಅದು ಆರ್ಡರ್ಸ್ ಕೂಡ ಚರ್ಚೆ ಮಾಡೋಣ ನಾಳೆ. ಈಗ ಸರ್ ಬೊಮ್ಮಾಯಿ ಅವ್ರು ಕೇಳ್ತಾ ಇದ್ರಲ್ಲ, ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಅದನ್ನ ಬರೀರಿ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಸುಮ್ಮನೆ ಬರ್ಕೋರಿ ಅದನ್ನ ಕರೆಕ್ಟಾಗಿ. ಅವ್ರು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರಧಾನಮಂತ್ರಿಗಳ ಕಡೆ ಹೋಗ್ತೀವಿ. ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಪ್ರಧಾನಮಂತ್ರಿಗಳ ಜೊತೆ ರೈತರು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ನ ಇಡ್ತೀವಿ. ಅವ್ರು ಮಾಡೋರು ನಿಗದಿ, ಅವರು ನಿಗದಿ ಮಾಡೋರು ಅವರಲ್ವಾ? FRP ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿದ್ವಲ್ಲಯ್ಯ. ತೂಕ ನೋಡ್ಕೊಳ್ಳೋದು, ಬೆಲೆ ನೋಡ್ಕೊಳ್ತಕ್ಕಂಥದ್ದು, ಕಟಾವು ಸರಿಯಾಗಿದೆಯಾ ಅಂತ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಎಲ್ಲಿ, ಯಾಕೆ? ನಾಳೆ ಚರ್ಚೆ ಮಾಡ್ತೀನಿ ನಾನು ಬಂದಮೇಲೆ, ರೈತರು ಬಂದಮೇಲೆ ಚರ್ಚೆ ಮಾಡ್ತೀನಿ ಅದನ್ನು. ನೋಡಪ್ಪ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದಮೇಲೆ, BJP ಸರ್ಕಾರ ಅಲ್ಲ ಮಾಡೋದು. 11 ಕಡೆ ನಾವು ವೇಯಿಂಗ್ ಮಿಷಿನ್ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾವು. ಈಗಾಗಲೇ 8 ಕಡೆ ಟೆಂಡರ್ ಕರೆದಿದ್ದೀವಿ. ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್. ಎಲೆಕ್ಟ್ರಾನಿಕ್